ನಾವು ಸುಮಾರು 38 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. 1987ರಿಂದ ಈ ವೃತ್ತಿ ಮಾಡ್ತಾಯಿದ್ದೀವಿ. ಸೊ 38 ಇಯರ್ಸಿಂದ ಎಕ್ಸ್ಪೀರಿಯನ್ಸಲ್ಲಿ ನೀವು ನೋಡಿದ್ದೀರಾ. ಅದರಲ್ಲಿ ಇಷ್ಟು ದಿನ ಸರ್ಕಾರದ ಕಡೆಯಿಂದ ಏನೂ ಸಿಗದೇ ಇರುವಂತಹ ಒಂದು ಅನುದಾನ ಈಗ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಇದು ಮಾಡಿಕೊಟ್ಟಿದೆ. ಹೆಂಗೆ ಅನ್ನಿಸ್ತಿದೆ ಅಂತ? ಇವಾಗ ನಾವು 38 ವರ್ಷದಲ್ಲಿ ನಾವು ಸರ್ಕಾರದ ಕಡೆಯಿಂದ ಯಾವುದೇ ಅನುದಾನ ಕೇಳೋದಕ್ಕಾಗಲಿ, ಯಾವುದೇ ಸೌಲಭ್ಯ ಕೇಳೋದಕ್ಕಾಗಲಿ ನಾವು ಹೋಗಿರಲಿಲ್ಲ. ಯಾಕಂದರೆ ನಮ್ಮದೇ ಅನ್ನೋದು ಒಂದು ತಂಡ ರಚನೆ ಆಗಿರಲಿಲ್ಲ. ಅವಾಗೆಲ್ಲ ನಾವು ಬಿಡಿಬಿಡಿಯಾಗಿ ಒಗ್ಗಟ್ಟೇನೇ ಇದ್ದರು. ಇಂಥ ಒಂದು ಬೇಡಿಕೆ ಸರ್ಕಾರದಲ್ಲಿ ಇಡಬೇಕು, ಸರ್ಕಾರದಿಂದ ಕೇಳಿ ತಗೋಬೇಕು ಅನ್ನೋದು ನಮಗೆ ಇರಲಿಲ್ಲ. ಇನ್ನೂ ಒಂದೇನೆಂದರೆ ಆ ಸಮಯದಲ್ಲಿ ನಮಗೆ ಪತ್ರಿಕೆಗಳು ಮಾರಾಟ ಚೆನ್ನಾಗಿ ಆಗ್ತಾಯಿತ್ತು, ದುಡಿಮೆ ಚೆನ್ನಾಗಿತ್ತು. ಇದರಿಂದ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಬೇಕು, ನಮಗೆ ಇನ್ನೊಬ್ಬರು ಸಹಕಾರ ಬೇಕು ಅನ್ನೋದು ಆವಾಗ ನಮಗೆ ಅನಿಸಿರಲಿಲ್ಲ. ಯಾವಾಗ ಈ ಕೊರೋನಾ ಅನ್ನೋ ಮಹಾಮಾರಿ ಬಂದು ಇಡೀ ಪ್ರಪಂಚನೇ ಸ್ತಬ್ಧ ಆಯಿತು, ಆ ಸಮಯದಲ್ಲಿ ನಮಗೆ ಆದಂಥ ಆಘಾತ ಇಡೀ ಪ್ರಪಂಚಕ್ಕೆ ಆಘಾತ ಆಗಿತ್ತು. ಅದರಲ್ಲಿ ನಾವು ಇದನ್ನೇ ನಂಬ್ಕೊಂಡಿದ್ದವರು. ಜನನೇ ಹೊರಗಡೆ ಬರದೇ ಇದ್ದಾಗ ಪತ್ರಿಕೆಗಳು ಓದೋರಿಲ್ಲ. ಪತ್ರಿಕೆ ಮನೆಗೆ ಹೋಗಿ ತಗೊಂಡೋಗಿ ಕೊಟ್ಟರೆ ಅದರಲ್ಲೂ ಕೆಲವೊಂದು ಕಿಡಿಗೇಡಿಗಳು ಪತ್ರಿಕೆಗಳಿಂದ ಕೊರೋನಾ ಬರ್ತದೆ ಅಂತ ಒಂದು ಸುದ್ದಿ ಹಬ್ಬಿಸಿದಾಗ ಇದ್ದಿದ್ದು ಓದುಗರು ವಿಚಲಿತರಾಗಿ ನಮ್ಮನ್ನು ಕೈ ಬಿಡೋ ಅಂಥ ಮಟ್ಟಕ್ಕೆ ಬಂದಾಗ ನಾವು ಒಂದು ಸಮಾನ ಮನಸ್ಕರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಂಭುಲಿಂಗ ಅವರು, ಅದೇ ರೀತಿ ಒಂದು 10 ಜನ ಸೇರಿಕೊಂಡು ಒಂದು ಕರ್ನಾಟಕ, ನಾವು ಇದು ಬರೀ ಬೆಂಗಳೂರು, ಬರೀ ಗಾಂಧಿನಗರ ಇದಕ್ಕೆ ಸೀಮಿತವಾಗಬಾರ್ದು, ನಾವು ಇಡೀ ಕರ್ನಾಟಕದಲ್ಲಿ ಒಂದು ಸಂಘ ರಚನೆ ಮಾಡಬೇಕು ಅಂಥೇಳಿ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಕರ ಒಕ್ಕೂಟ ಅಂಥೇಳಿ ರಚನೆ ಮಾಡಿ, ಆವಾಗಿನ ಸಂದರ್ಭದಲ್ಲಿ ಇದ್ದ ನಮ್ಮ ಸರ್ಕಾರದ ಮುಖ್ಯಸ್ಥರಾಗ ಆಗಿದ್ದಂಥ BS ಯಡಿಯೂರಪ್ಪ ಅವರು, ಅವ್ರ ಹತ್ರ ಹೋಗಿ ಸುಮಾರು ಮನವಿ ಪತ್ರಗಳನ್ನ ಕೊಟ್ವಿ. ನಮಗೆ ಒಂದು ದಿನಪತ್ರಿಕೆ ವಿತರಕರಿಗೆ ಅಂತ ಒಂದು ಯಾವುದಕ್ಕೂ ಎಲ್ಲ ನೀವು ಆದ್ಯತೆ ಕೊಡ್ತಾ ಇದ್ದೀರಾ, ನಮಗೂ ಒಂದು ಆದ್ಯತೆ ಮೇಲೆ ಏನಾದರೂ ಒಂದು ಪರಿಹಾರ ಕೊಡಿ ಅಂತ ಕೇಳಿದಾಗ ಅವರು ಅದನ್ನು ಭರವಸೆ ಕೊಡೋದಿರಲಿ, ಅದನ್ನು ಮುಟ್ಟು ನೋಡೋ ಅಂಥ ಪರಿಸ್ಥಿತಿ ಅವರಿಗೆ ಆವಾಗ ಇದ್ದಿದ್ದ ಇದರಲ್ಲಿ ಅವರು ಅದನ್ನು ನಮಗೆ ಏನು ಮಾಡಿಲ್ಲ. ಇದಕ್ಕೆ ಮುಂಚೆ ಏನಂದರೆ, ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದ ಸಿದ್ದರಾಮಯ್ಯನವರು ಅದರಲ್ಲಿ ನಮಗೆ ಒಂದು, ಅವರು ಮುಖ್ಯಮಂತ್ರಿ ಆಗಿದ್ದಲ್ಲ ಕೊನೆ ಬಡ್ಜೆಟಲ್ಲಿ ದಿನಪತ್ರಿಕೆ ವಿತರಕರಿಗೆ ಅಂತ ಹೇಳ್ಬಿಟ್ಟು ಒಂದು 2 ಕೋಟಿ ರೂಪಾಯಿ ಬಡ್ಜೆಟಲ್ಲಿ ಅನುದಾನ ಎತ್ತಿಟ್ಟಿದ್ರು. ಅದೇ ಅವಾಗೇನೆಂದರೆ ನಾವು ಇದನ್ನು ಅದು ನಾವು ಪತ್ರಿಕೆಗಳು ಓದಿದ್ವು ಅಷ್ಟೇ ಹೊರತು ಅದನ್ನು ಯಾವ ಥರ ತೊಗೋಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇನ್ನೂ ಒಂದೇನೆಂದರೆ, ಅವರು ಅನುದಾನ ಕೊಟ್ಟರೆ ಹೊರತು ಅದಕ್ಕೆ ಮಾರ್ಗಸೂಚಿ ಕೊಟ್ಟಿರಲಿಲ್ಲ. ಅವರು ಯಾರು ತೊಗೋಬೇಕು, ಯಾವ ಥರ ತೊಗೋಬೇಕು, ಯಾವ ಇಲಾಖೆಯಿಂದ ತೊಗೋಬೇಕು ಅನ್ನೋದು ಅವರು ಮಾರ್ಗಸೂಚಿ ಕೊಡಲಿಲ್ಲ. ಇದರಿಂದ ಆ ಅನುದಾನ ಅದು ಇದುವರೆಗೂ ನಮ್ಮ ಕೈಗೆ ಬಂದಿಲ್ಲ. ಅದು ಯಾವ ಇಲಾಖೆಯಲ್ಲಿ ಇದೆ, ಇಲ್ಲ ಸರ್ಕಾರಕ್ಕೆ ವಾಪಸ್ ಹೋಗಿದೆಯಾ ಅದು ಗೊತ್ತಿಲ್ಲ. ಅದಾದಮೇಲೆ ಇವಾಗ 2ನೇ ಬಾರಿ ನಾವು 5 ವರ್ಷದಿಂದ ಹೋರಾಟ ಮಾಡ್ಕೊಂಬರ್ತಾಯಿದ್ದೀವಿ. ಕೇಳೋದು ಕಡೆ ಎಲ್ಲೆಲ್ಲಿ ಕೇಳಬೇಕೋ ಎಲ್ಲ ಕಡೆ ಕೇಳ್ಕೊಂಬಂದಿದ್ದೀವಿ. ಆದರೆ ಅದೃಷ್ಟವಶಾತ್ ಮತ್ತೆ ಅದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಬಂದಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಮಾಡಿ ನಮ್ಮ ಕಾರ್ಮಿಕ ಇಲಾಖೆಗೆ ಒಂದು ಒಳ್ಳೆಯ ಸಜ್ಜನ ವ್ಯಕ್ತಿ, ದೃಢ ಸಂಕಲ್ಪ ತಗೊಳ್ಳೋ ಅಂಥ ಸಂತೋಷ್ ಲಾಡ್ ಅವ್ರನ್ನ ಮಂತ್ರಿಗಳನ್ನಾಗಿ ಮಾಡಿದ್ರು. ಅವರು ಯಾವಾಗಲೂ ನಮ್ಮ ಥರನೇ ಹಸನ್ಮುಖರಾಗಿ ಹೋದಾಗ ನಮ್ಮ ಕಷ್ಟ ಕುಂದು ಕೊರತೆಗಳನ್ನ ಕೇಳಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಮ್ಮ ಹತ್ರನೂ ಸಲಹೆಗಳು ತಗೊಂಡು ಇವಾಗಿನ ಹಂತಕ್ಕೆ ನಮಗೆ ಸಿಗಬಹುದಾದಂಥ ಒಂದು 2 ಲಕ್ಷ ರೂಪಾಯಿ ಗಂಟ ಈ ಶ್ರಮ್ ಯೋಜನೆಯಲ್ಲಿ ಅಪಘಾತ ಮತ್ತು ಇದು ನಾವು ಏನಾದರೂ ಹೆಚ್ಚು ಕಮ್ಮಿ ನಾವು ಇಲ್ಲದೇ ಆದಾಗ ಕುಟುಂಬಕ್ಕೆ ಸಿಗ್ಬೋದಂತ ಒಂದು ಇದು ಮಾಡಿದ್ದಾರೆ. ಇಷ್ಟು ಇವಾಗ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಿಂದ, ಕಾಂಗ್ರೆಸ್ ಪಕ್ಷದಿಂದ ಆಗಿದೆ. ತುಂಬ ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಟು ಸರ್ಕಾರ ಬಂದಿದೆ. ನಾವು 30 ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಸರ್ಗೆ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸತತ ಅವರು ಮೊದಲನೇ ಚುನಾವಣೆಯಿಂದ ಇವತ್ತರ ಗಂಟನೂ ಅದೇ ಪಕ್ಷಕ್ಕೆ ನಾವು ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವ್ರ ಕಡೆಯಿಂದ ಯಾವುದಾಗುತ್ತೋ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಕಡೆಯಿಂದ ನಾವು ಇವಾಗ ಸ್ವಲ್ಪ ಅವರು ಯಾವಾಗಲೂ ಅದು ಮುಖ್ಯವಾದ ಇಲಾಖೆ ಆಗಿರೋದ್ರಿಂದ ಸ್ವಲ್ಪ ಅವ್ರನ್ನ ಭೇಟಿ ಮಾಡೋದಕ್ಕೆ ಸವಿಸ್ತರವಾಗಿ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಿಕ್ಕಿದಾಗ ಅವ್ರ ಕಡೆಯಿಂದ ನಮಗೆ ಆಗಬೇಕಾಗಿರೋ ಸೌಲಭ್ಯ ಸಿಗ್ಬೋದು, ನಾವು ಹೋಗಿ ಬೇಡಿಕೆ ಇಡಬೇಕು. ಆ ಕೆಲಸ ಇನ್ನು ನಮ್ಮ ಕಡೆಯಿಂದನೂ ಆಗದೇ ಇರೋದು ಇದಿದೆ. ಇವಾಗ ನಾವು ಸರ್ಕಾರದ ಮುಂದೆ, ನಮ್ಮ ಕಾರ್ಮಿಕ ಸಚಿವರ ಮುಂದೆ, ಆರೋಗ್ಯ ಸಚಿವರ ಮುಂದೆ ಮತ್ತು ಮುಖ್ಯಮಂತ್ರಿಗಳ ಮುಂದೆ ನಾವು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಪರವಾಗಿ ಏನೊಂದು ಬೇಡಿಕೆ ಇಡೋದಂದರೆ, ಇವಾಗ ಏನು ಕೊಡ್ತಾ ಇದ್ದಾರೆ
ಅದು ಎಲ್ಲನೂ ಏನಾಗಿದೆ ಅಂದರೆ ನಮಗೆ ಒಂದು ಅಪಘಾತ ಆಗಬೇಕು, ಇಲ್ಲ ನಾವು ಸಾಯಬೇಕು, ಆವಾಗ ಮಾತ್ರ ಅನುದಾನ ಸಿಗುತ್ತೆ ಅನ್ನೋ ರೀತಿ ಇದೆ. ನಾವು ಸುದೀರ್ಘವಾಗಿ ನಮ್ಮ ಜೀವನದಲ್ಲಿ ಇವಾಗ ನನಗೆ 55 ವರ್ಷದಲ್ಲಿ ನಾನು 38 ವರ್ಷ ಇದೇ ವೃತ್ತಿ ಮಾಡ್ಕೊಂಬರ್ತಾ ಇದ್ದೀನಿ. ನಾನು ಈ ವೃತ್ತಿ ಮಾಡಿ 38 ವರ್ಷ ನಾನು ಈ ಕೆಲಸ ಮಾಡಿ ನಾಳೆ 40 ವರ್ಷಕ್ಕೋ 45 ವರ್ಷಕ್ಕೋ 55 ವರ್ಷ, ಇವಾಗ ಸರ್ಕಾರಿ ಒಂದು ಆದೇಶ ಏನಿದೆ ಒಂದು ರೂಲ್ಸ್ ಪ್ರಕಾರ ಅಂದ್ರೂ ಒಂದು 60 ವರ್ಷಕ್ಕೆ ಅದು ಮುಂಚೆನೇ ನಾನು ಸತ್ತ ಮೇಲೆ ಒಂದು 2 ಲಕ್ಷ ನನ್ನ ಮನೆಗೆ ಬರೋದಕ್ಕೋಸ್ಕರ ನಾನು ಸಾಯ್ಬೇಕಾ? ಅದು ನಮಗೆ ನಮ್ಮ ಏನಿದೆ ನಮ್ಮ ದಿನಪತ್ರಿಕೆ ವಿತರಕರ ವರ್ಗ ಏನು ಕೇಳ್ತಾ ಇದೆ, ಇಷ್ಟಾದರೂ ಇವಾಗ ಸರ್ಕಾರ ನಮ್ಮನ್ನು ಗುರುತಿಸಿದೆ. ಬಟ್ ಏನಂದರೆ ನಾವು ಬದುಕಿರುವಾಗ ನಮಗೇನು ಏನಾದರೂ ಒಂದು ಸೌಲಭ್ಯ ಕೊಡಿ, ಸರ್ಕಾರ ಇಂಥ ಸೌಲಭ್ಯ ಕೊಡ್ತು. ಇದನ್ನು ನೋಡಿ, ಇವಾಗ ಏನಂದರೆ ದಿನಪತ್ರಿಕೆ ವಿತರಣೆಗೆ ಹೊಸ ಹುಡುಗರು ನಾವೆಲ್ಲ ಆ ಸಮಯದಲ್ಲಿ ನಾನು ಪತ್ರಿಕೆ ಮಾಡೋದಕ್ಕೆ ಬಂದಾಗ 8ನೇ ಕ್ಲಾಸ್ ಓದ್ತಾ ಇದ್ದೆ. ನಾನು ಆ್ಯಕ್ಚುಲಿ 1984 ಬಂದಿದ್ದು ಪತ್ರಿಕೆ ಆ ಮನೆಗಳಿಗೆ ಹಾಕೋದಕ್ಕೆ. 87ನಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ದು. 8ನೇ ಕ್ಲಾಸು 8ನೇ ಕ್ಲಾಸ್ ಓದೋವಾಗ ನಾನು ಮನೆಗಳಿಗೆ ಪತ್ರಿಕೆ ಹಾಕೋದಕ್ಕೆ ಬಂದಿದ್ದು. ಆವಾಗ ನಂತರ ಸುಮಾರು ಜನ ಪತ್ರಿಕೆ ಹಾಕೋದಕ್ಕೆ ಬಂದು ಕೇಳ್ಕೊಂಡು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಹೋಗೋರು ಎಷ್ಟೋ ಜನ ಇದ್ದರು ಆವಾಗ. ಇವತ್ತು ನಾನು 200 ಮನೆಗೆ ತಲೆ ಮೇಲೆ ಪತ್ರಿಕೆ ಇಟ್ಕೊಂಡು ಹಾಕಿದ್ರೆ 60 ರೂಪಾಯಿ ಕೊಡೋರು ತಿಂಗಳಿಗೆ. ಇವತ್ತು 100 ಮನೆಗೆ ಪತ್ರಿಕೆ ಹಾಕೋದಕ್ಕೆ 600ರಿಂದ 1000 ರೂಪಾಯಿ ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಜನ ಬರ್ತಾಯಿಲ್ಲ, ಹುಡುಗರು ಬರ್ತಾಯಿಲ್ಲ. ಅದರಲ್ಲಿ ಬೇರೆ ಬಾಲಕಾರ್ಮಿಕ ನೀತಿ ಸಂಹಿತೆ ಒಂದು ಅಡ್ಡಿ ಇದೆ, ಅದೊಂದು. ಆ ಟೈಮಲ್ಲಿ ಅದೆಲ್ಲ ಇರಲಿಲ್ಲ. ಇನ್ನೂ ಒಂದು ಇವಾಗ ನಾವು 18 ವರ್ಷ 20 ವರ್ಷ ಆಗಿರೋ ಹುಡುಗರು ಅಟ್ಲೀಸ್ಟ್ ಕಾಲೇಜ್ಗೆ ಹೋಗೋದಕ್ಕೆ ಅವ್ರ ಫೀಸ್ಗಾಗುತ್ತೆ 1,500 2,000 ರೂಪಾಯಿ. ಒಂದು 2 ಅವರ್ ಕೆಲಸ ಮಾಡಿದ್ರೆ 2,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಏನಂದರೆ ಇವಾಗ ಪೋಷಕರ ಮನಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿದೆ. ನಾವು ಬಂದಿದ್ದ ಸಮಯದಲ್ಲಿ ನಮಗೆ ಮನೇಲಿ ನಾವು ಕೇಳ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ನಾವು ಯಾವುದೋ ಒಂದು ಕೆಲಸ ಮಾಡ್ತೀವಿ ಅಂದರೆ ಮನೆಯವ್ರು ಖುಷಿ ಪಡ್ತಾಯಿದ್ರು. ನನ್ನ ಮಗ 10 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂದರೆ ಅವಾಗ ಅದು ದೊಡ್ಡ ವಿಷಯ ಆಗಿತ್ತು. ಇವತ್ತು 2,000 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂದರೆ ಬೇಡ ಅಂತಾರೆ. ಪೇಪರ್ ಹಾಕೋದು ಅವರಿಗೆ ಒಂಥರ ಏನೋ ಒಂದು ಅವಹೇಳನ ಕೆಲಸ ಅನ್ನೋ ರೀತಿ ನೋಡ್ತಾ ಇದ್ದಾರಾ ಅಂತ. ಯಾಕಂದರೆ ನಮ್ಮ ದಿನಪತ್ರಿಕೆ ವಿತರಣೆಯಲ್ಲಿ ಎಂತೆಂಥ ಮಹಾನ್ ವ್ಯಕ್ತಿಗಳು ಈ ಕೆಲಸ ಮಾಡಿ ಮುಂದೆ ಬಂದವರು. ನಮ್ಮ ರಾಜ್ಯದ ರಾಷ್ಟ್ರಪತಿ, ನಮ್ಮ ದೇಶದ ರಾಷ್ಟ್ರಪತಿಗಳು ಪತ್ರಿಕೆ ಹಾಕಿದವರು, ಸರ್ ವಿಶ್ವೇಶ್ವರಯ್ಯನವರು ಪತ್ರಿಕೆ ಹಾಕಿದ್ದು, ಸುಮಾರು ಈ ಥರ ತುಂಬ ಇದಿದೆ, ಇದೆಲ್ಲ ಇದೆ. ಇಂಥ ಉದಾಹರಣೆಗಳಿದೆ. ನಾವೇನು ಪೂರ್ಣ ಪ್ರಮಾಣದಲ್ಲಿ ಬನ್ನಿ ಅಂತ ಯಾರನ್ನೂ ಆಹ್ವಾನಿಸ್ತಾ ಇಲ್ಲ. ಇದು ಒಂದು ನಿಮಗೆ ಎಕ್ಸಸೈಸು ಆಗುತ್ತೆ. ನೀವು ವಾಕಿಂಗ್ ಮಾಡೋದಕ್ಕೆ 2,000-3,000 ಖರ್ಚು ಮಾಡಿ ವಾಕಿಂಗ್ ಮಾಡ್ತೀರಾ ಇವಾಗ. ಅದ್ರ ಬದಲು ನಿಮ್ಮ ಮಕ್ಕಳು ಬೆಳಗ್ಗೆ ಹೊತ್ತು ಒಳ್ಳೆ ಗಾಳಿ, ಒಳ್ಳೆ ವಾತಾವರಣದಲ್ಲಿ ಮೈ ಬೆವರು ಸುರಿಸಿ ಕೆಲಸ ಮಾಡಿದಾಗ ಆರೋಗ್ಯನೂ ಇರ್ತದೆ, ಅವ್ರ ಮೈಂಡು ಫ್ರೆಶ್ ಆಗುತ್ತೆ. ಇನ್ನೂ ಒಂದು ಪತ್ರಿಕೆ ಹಾಕೋ ಟೈಮಲ್ಲಿ ಒಂದು ಅರ್ಧ ಗಂಟೆ ಪತ್ರಿಕೆ ಓದೋದಕ್ಕೂ ಅವ್ರಿಗೂ ಒಂದು ಮನಸ್ಸು ಬರ್ತದೆ. ತುಂಬ ವಿಷಯ ತಿಳ್ಕೊಬೋದು. ಪ್ರಚಲಿತ ವಿಷಯಗಳು ಅವರ ಓದಿನ ಮೇಲೆ ಗಾಢ ಪರಿಣಾಮ ಬೀರಿ ಅದಕ್ಕೂ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನೆಲ್ಲ ಬಳಸ್ಕೊಳೋದಕ್ಕೆ ಮುಂದಿನ ಪೀಳಿಗೆ ಜನರು ಬರಬೇಕು. ಮುಂದಿನ ಪೀಳಿಗೆ ಜನರು ಬರಬೇಕು ಅಂದರೆ ಇದಕ್ಕೆ ಏನು ನಾವು ಬದುಕಿರೋವಾಗ ನಮ್ಮ ವಿತರಕ ವರ್ಗಕ್ಕೆ ಸರ್ಕಾರದಿಂದ ಏನು ಅನುದಾನ ಕೊಡ್ತದೆ, ಸರ್ಕಾರ ಯಾವ ರೀತಿ ಪ್ರೋತ್ಸಾಹ ಮಾಡುತ್ತೆ. ಯಾಕಂದರೆ ಇದು ಬರೀ ನಮ್ಮ ಪತ್ರಿಕಾ ಸಂಸ್ಥೆಗಳದ್ದು ಒಂದೇ ಜವಾಬ್ದಾರಿ ಅಲ್ಲ. ನಾವು ಏನಂದರೆ ನಮಗೂ ನಮ್ಮ ರಾಜ್ಯಾಧ್ಯಕ್ಷರಿಗೂ 1-2 ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ. ಅವ್ರು ಏನಂದರೆ ಏನಿದ್ರು ಸರ್ಕಾರದಲ್ಲಿ ನಾವು ಕೇಳಿ ತಗೊಳ್ಳೋಣ ಅಂತ. ನಾವೇನಂದರೆ ಸಂಸ್ಥೆಗಳು ಅದಕ್ಕೆ ಕೈ ಜೋಡಿಸ್ಬೇಕು, ಸರ್ಕಾರನೇ ಒಂದು ಮಾಡೋದಕ್ಕಾಗೋದಿಲ್ಲ. ಇವಾಗ ನಮ್ಮ ಸಂಸ್ಥೆಗಳು ಸರ್ಕಾರಕ್ಕೆ ಹಲವಾರು ರೂಪದಲ್ಲಿ ತೆರಿಗೆ ಕಟ್ತದೆ, ಅದು ಕೋಟ್ಯಾಂತರ ರೂಪಾಯಿ ಇದೆ. ಅದನ್ನು ಇಟ್ಕೊಂಡು ನಾವು ಒಂದು ಕ್ಷೇಮ ನಿಧಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ವಾದ. ನನ್ನ ವಾದ ಏನಂದರೆ ಪ್ರತಿ ಸಂಸ್ಥೆಯಲ್ಲೂ ಒಂದು CSR ಫಂಡ್ ಅಂತ ಇರ್ತದೆ. ನೀವು ಅದು ಯಾವ್ಯಾವುದಕ್ಕೋ ಬಳಸ್ತೀರಾ, ಸಂತೋಷ. ನೀವು ಬಳಸೋದ್ರಲ್ಲಿ 100 ರೂಪಾಯಲ್ಲಿ 10 ರೂಪಾಯಿ ನಿಮ್ಮ ವಿತರಕ, ನಿಮ್ಮ ಸಂಸ್ಥೆಗೋಸ್ಕರ ದುಡಿತಾ ಇರೋರಿಗೆ ಕೊಡಿ ಆ ಫಂಡಲ್ಲಿ ಅನ್ನೋದು ನನ್ನ ವಾದ. ಇದರಲ್ಲೇನು ನಾವು ಆದರೆ ನಮ್ಮ ಅಧ್ಯಕ್ಷ ಇದುವರೆಗೂ ನಾವು ಯಾವುದೇ ಸಂಸ್ಥೆಗೂ ಈ ರೀತಿ ಬೇಡಿಕೆ ಇಟ್ಟಿಲ್ಲ. ನಿಮ್ಮ ವಾಹಿನಿ ಮುಖಾಂತರ ಇದು ಒಂದು ಬೇಡಿಕೆ ಅವ್ರಿಗೆ ತಲುಪಲಿ, ಅವ್ರ ಮನಸ್ಸು ಬದಲಾವಣೆ ಆಗಲಿ, ಸರ್ಕಾರದ್ದು ಮನಸ್ಸು ವಿತರಕರ ಕಡೆ ಒಂದು ಅಷ್ಟು ಉದಾರವಾಗಿ ಇದ್ದು ಎಷ್ಟೋ ಗ್ಯಾರಂಟಿ ಕೊಟ್ಟಿರೋದು ವಿತರಕರಿಗೆ ಪೂರ್ವ ನಾವು ಹೋದ್ಮೇಲೆ ಕೊಡೋ ಭಾಗ್ಯ ಇರೋವಾಗಲೇ ನೋಡೋಂಥ ಒಂದಷ್ಟು ಅನುದಾನಗಳು ನಮಗೆ ಕೊಡೋಂಥ ಯಾವುದಾದ್ರೂ ಒಂದು ಗ್ಯಾರಂಟಿ ವಿತರಕರಿಗೋಸ್ಕರ ಒಂದು ಗ್ಯಾರಂಟಿ ಸೃಷ್ಟಿ ಮಾಡಲಿ ಅಂತ ಆಸೆ ಪಡ್ತೀವಿ. ಮುಂದೆ ಏನಾದರೂ ಪ್ರಶ್ನೆ ನೀವು ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ.
ಇದ್ರ ಜೊತೆ ಬೇರೆ ಎಲ್ಲಾದ್ರೂ ಈಡೇರಿಕೆಗಳಿದೆಯಾ? ಲೈಕ್ ಏನಂತಂದ್ರೆ ಇವಾಗ ಮಕ್ಕಳಿರ್ತಾರೆ ನಿಮ್ಗೆ, ಮಕ್ಕಳಿಗೆ ಎಜುಕೇಶನ್ ಅದೇ ಬೇರೆ ಬೇಡಿಕೆಗಳಿದೆಯಾ ಅಂತ ನಿಮ್ಮ ಮಕ್ಕಳಿಗೋಸ್ಕರ? ಸರ್, ನಮಗೆ ಫಸ್ಟು ನಮ್ಮ ಬೇಡಿಕೆಗಳೇ ತುಂಬ ಇದೆ ಸರ್. ನಮಗೆ ಏನಂದರೆ ಇವಾಗ ಪತ್ರಿಕೆಯಿಂದ ನಾವು ಇವಾಗ ಸುಮಾರು ಕರ್ನಾಟಕದಲ್ಲಿ 60,000 to 70,000 ಜನ ವಿತರಕರಿದ್ದೀವಿ. ದಿನಪತ್ರಿಕೆ ಹಂಚೋ ಹುಡುಗರು ಬಿಟ್ಟು ನಮ್ಮ ಇವಾಗ ಏಜೆಂಟ್ರು ಕೆಳಗಡೆ ನಾವು ಸಬ್ ಏಜೆಂಟ್ರು, ನಮ್ಮ ಕೆಳಗಡೆ ಇದು 3 ವರ್ಗ ಇದೆ. ಆ 3ನೇ ವರ್ಗ ಬಿಟ್ಟು 2 ವರ್ಗದಲ್ಲಿ ಮಾತ್ರ 70,000 ಜನ ಗಂಟ ಇದ್ದೀವಿ. ಈ 70,000 ಜನರಲ್ಲಿ ಕಮ್ಮಿ ಅಂದರೆ 50,000 ಜನ ನಂತರನೇ 30ರಿಂದ 40 ವರ್ಷ, 45 ವರ್ಷ, 50 ವರ್ಷ ಇದರಲ್ಲೇ ಇದೇ ಕೆಲಸ ಮಾಡ್ಕೊಂಡು ಬಂದವರಿದ್ದಾರೆ. ಅವರು ಇಲ್ಲಿಂದ ಹೋದಾಗ, ಇಲ್ಲಿಂದ ನಾನು ಇವಾಗ ನನಗಿಂತ ಇವಾಗ ನಾನು 18 ವರ್ಷಕ್ಕೆ ಬಂದಾಗ ಇವಾಗ ನನಗೆ 55 ವರ್ಷ, ನನಗಿಂತ ಹಿಂದೆ 10 ವರ್ಷಕ್ಕೆ ಬಂದವರಿದ್ದಾರೆ. ಇವತ್ತು 60 ವರ್ಷ, 70 ವರ್ಷ. ಮಂಗಳೂರಲ್ಲೊಬ್ಬರು ಇವಾಗ 88 ವರ್ಷ ಆದರೂ ಸೈಕಲ್ ತೊಳ್ಕೊಂಡು ಪತ್ರಿಕೆ ಆಗ್ತಾಯಿದ್ದಾರೆ. ಅವರಿಗೆ ನೀವು ಏನು ಕೊಡ್ತೀರಾ? ಒಂದು ಸಂಸ್ಥೆ ಆಗಲಿ, ಒಂದು ಸರ್ಕಾರ ಆಗಲಿ. ನಾವು ಇವಾಗ ನಾವು ಈ ಪತ್ರಿಕೆ, ನಾನು ಮೊದಲನೇ ದಿನ ಪತ್ರಿಕೆ ಹಾಕಿ ಮನೆಗೆ ಹೋದಾಗ ನಮ್ಮ ತಂದೆಯವರು ಕೇಳಿದ್ದದೆ, ಪತ್ರಿಕೆ ಅಂದರೆ ಏನು ಗೊತ್ತಪ್ಪ ನಿನಗೆ? ಯಾವತ್ತಾದರೂ ನೀನು ಪತ್ರಿಕೆ ಕೊಟ್ಟು ತೊಗೊಂಡು ಕಾಸು ಕೊಟ್ಟು ಪತ್ರಿಕೆ ಓದಿದೀಯಾ? ಅದನ್ನು ಫಸ್ಟು ಪತ್ರಿಕೆ ಅಂತ ಏನು ಅಂತ ತಿಳ್ಕೊಳ್ತೀರ, ಅದ್ರ ಕೆಲಸ ಹೆಂಗೆ ಮಾಡ್ತೀಯ ನೀನು? ದಿನಪತ್ರಿಕೆ ಅಂದರೆ ಸಮಾಜ ಸೇವೆ ಅಂತ ಅವ್ರು ನಮ್ಗೆ ಹೇಳಿದ್ದು. ಇದನ್ನು ನೀನು ದೀರ್ಘಾವಧಿಯಲ್ಲಿ ಮಾಡ್ತೀನಿ ಅಂತ ಹೇಳೋದಾದರೆ ಇವತ್ತೇ ಬಿಟ್ಬಿಡು. ಇದು ಸಮಾಜ ಸೇವೆ ಅಂತ ತಿಳ್ಕೊಂಡು ಮಾಡೋದಾದರೆ ನಿನ್ನ ಖರ್ಚಿಗೆ, ನಿನ್ನ ಓದಿಗೆ ಎಲ್ಲಿ ಗಂಟ ಬೇಕೋ ಅಲ್ಲಿ ಗಂಟ ಮಾಡು ಅಂತ ಹೇಳಿದರು. ನಮ್ಮ ಅದೃಷ್ಟ ಏನೋ ಇತ್ತು, ನಾವು ಇದರಲ್ಲಿ ಮಾಡಿದ್ವಿ, ಕಷ್ಟಪಟ್ಕೊಂಡು ಬಂದ್ವಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಗಂಟ ಇದೇ ಕೆಲಸ ನಾವು ಮಾಡಿದ್ವಿ. ಪುಸ್ತಕದ ಅಂಗಡಿ ಇಟ್ವಿ, ಏಜೆನ್ಸಿ ಅದು ಏನೇನೋ ಮಾಡಿದ್ವಿ. ನಾವು ಒಂದಷ್ಟು ಪಬ್ಲಿಷ್ ಮಾಡಿದ್ವಿ, ಏನೋ ಮಾಡಿಕೊಂಡು ನಾವು ಇಲ್ಲಿ ಗಂಟ ಬೆಳ್ಕೊಂಬಂದಿದ್ದೀವಿ. ಬಟ್ ನಾನು ನಾಳೆ ಹೋಗೋವಾಗ ಇದರಿಂದ ದುಡ್ದಿದ್ದು ನನ್ನ ಮಕ್ಕಳಿಗೆ ಏನು ಕೊಟ್ಟಿದ್ದೀನಿ, ನನ್ನ ಹೆಂಡ್ತಿಗೆ ಏನು ಕೊಟ್ಟಿದ್ದೀನಿ, ನಮ್ಮ ಅಪ್ಪ ಅಮ್ಮನಿಗೆ ಏನು ಕೊಟ್ಟಿದ್ದೀನಿ ಇದರಲ್ಲಿ ದುಡ್ದು. ಇವತ್ತು ಒಂದು ಸಂಸ್ಥೆಯಲ್ಲಿ, ಯಾವುದೋ ಒಂದು ಸಂಸ್ಥೆಯಲ್ಲಿ ಒಂದು 20 ವರ್ಷ ಕೆಲಸ ಮಾಡಿ ನನಗೆ ಈ ಕೆಲಸ ಬೇಡ ಅಂತ ಹೋದರೆ ಒಂದು ಗ್ರ್ಯಾಚ್ಯುಟಿ ಬರ್ತದೆ, ಪ್ರಾವಿಡೆಂಟ್ ಫಂಡ್ ಬರ್ತದೆ, ಒಂದು ಅಮೌಂಟ್ ಅಂತ ಬರ್ತದೆ. ನಮಗೇನು ಕೊಡ್ತಾ ಇದ್ದೀರಾ ನೀವು? ನಾವು ಇಂಥ ಸಂಸ್ಥೆಗೆ ನಮ್ಗೆ ಇವಾಗ ಏನಿದೆ ಅಂದರೆ, ಯಾವ ಸಂಸ್ಥೆಗೆ ನಾವು ದುಡಿತಾ ಇದ್ದೀವಿ ಅನ್ನೋದೇ ನಮಗೆ ಒಂದು ಆಥರೈಸೇಷನ್ ಇಲ್ದಂಗೆ ಆಗಿದೆ. ಪ್ರಜಾವಾಣಿ ಆಗ್ತೀವಿ, ಕನ್ನಡಪ್ರಭ ಆಗ್ತೀವಿ, ಉದಯವಾಣಿ ಆಗ್ತೀವಿ, ವಾರ್ತಾ ಭಾರತಿ ಆಗ್ತೀವಿ, ಮನೋರಮ ಆಗ್ತೀವಿ, ರಾಜಸ್ಥಾನ್ ಪತ್ರಿಕಾ ಆಗ್ತೀವಿ, ಡೈಲಿ ಸಲಾ ಆಗ್ತೀವಿ, ದಿನತಂತಿ ಆಗ್ತೀವಿ, ದಿನಮಲರ್ ಆಗ್ತೀವಿ, ಈನಾಡು ಆಗ್ತೀವಿ. ಎಲ್ಲ ಭಾಷೆ ಪತ್ರಿಕೆಗಳು ನಾವು ಮಾರಾಟ ಮಾಡ್ತೀವಿ, ವಿತರಣೆ ಮಾಡ್ತೀವಿ. ಇದರಿಂದ ನಾವು ಯಾವ ಸಂಸ್ಥೆ ಜೊತೆಯಲ್ಲಿ ಗುರುತಿಸ್ಕೋಬೇಕು? ಇಲ್ಲ ಯಾವ ಸಂಸ್ಥೆಯವ್ರು ನಮ್ಮನ್ನು ಗುರುತಿಸ್ಬೇಕು? ಇದು ಯಾರು ಮಾಡಬೇಕಾಗಿರೋ ಕೆಲಸ? ಒಂದು ಸಂಸ್ಥೆಗಳೇ ಮಾಡಬೇಕು. ಎಷ್ಟು ಜನ ಪತ್ರಿಕಾ ವಿತರಕರಿದ್ದಾರೆ, ಅಷ್ಟು ಜನ ಎಷ್ಟು ಸಂಸ್ಥೆ, ದೊಡ್ಡ ದೊಡ್ಡ ಸಂಸ್ಥೆಗಳು ಏನಿದೆ ಆ ಸಂಸ್ಥೆಗಳು ವರ್ಗೀಕರಣ ಮಾಡಿಕೊಂಡು ಇಷ್ಟಿಷ್ಟು ಜನರಿಗೆ ನಾವು ಒಂದು ಸೌಲಭ್ಯ ಕೊಡ್ತೀವಿ, ಯಾರು ಅದರಿಂದ ವಂಚಿತರಾಗೋದು ಬೇಡ, ಇಷ್ಟಿಷ್ಟು ಜನರಿಗೆ ನಾವು ಸೌಲಭ್ಯ ಕೊಡ್ತೀವಿ ಅಂತ ಮಾಡಬೇಕು. ಇಲ್ಲ ಸರ್ಕಾರನೇ ಏನು ಮಾಡಬೇಕು, ಸಂಸ್ಥೆಗಳಿಂದ ಏನು ಈ CSR ಫಂಡ್ ಏನಿದೆ ಅದರಲ್ಲಿ ಒಂದಷ್ಟು ಅಮೌಂಟು ಸರ್ಕಾರನೇ ತೊಗೊಂಡು ಅವರೇ ಒಂದು ನಿಧಿ ಮಾಡಿ ನಮಗೆ ಏನಂದರೆ ವೈಯಕ್ತಿಕ ಬೇಡಿಕೆ ಏನಿಲ್ಲ. ನಮ್ಮ ಸಮುದಾಯ ಇವತ್ತು ನಾವು ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಕರ ಒಕ್ಕೂಟ ಮಾಡಿದ ಮೇಲೆ ಸುಮಾರು 16 ಜನ ಅಪಘಾತಗಳಲ್ಲಿ ಮರಣ ಹೊಂದಿದ್ದಾರೆ. ವಿವಿಧ ರೀತಿ ಅಪಘಾತಗಳಲ್ಲಿ ಕೆಲವೊಂದು ಅವರೇ ಮಾಡ್ಕೊಂಡಿರೋ ಅಪಘಾತ ಇದೆ, 1-2 ಅವರಾಗಿ ಹೋಗಿ ಬಿದ್ದಿರೋದು ಗಾಡಿಗಳಲ್ಲಿ. ಅಂದರೆ ಗಾಡಿಗಳಲ್ಲಿ ಹೋಗಿ ಬಿದ್ದಿದ್ದೀವಿ ಅಂದರೆ ರಸ್ತೆ ಸರಿ ಇಲ್ಲ. ಕೆಲವೊಂದು ಗಾಡಿಗಳು ಎದುರುಗಡೆ ಬಂದು ಹೊಡೆದಿರೋದು. ಇವಾಗ ನೋಡಿ, ಶಿವಮೊಗ್ಗದಲ್ಲಿ ಶಿವಮೊಗ್ಗ ಸಾಗರದಲ್ಲಿ ಹುಡುಗನಿಗೆ KSRTC ಬಸ್ಸು ಹೊಡೆದು ಸ್ಪಾಟ್ ಔಟ್ ಆದರು. ಆವಾಗ ಶಿವರಾಮ್ ಹೆಬ್ಬಾರ್ ಅವರು ಒಂದು ದೊಡ್ಡ ಇದು ಮಾಡಿ ನಮ್ಮ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಹಕ್ಕೊತ್ತಾಯ ಮತ್ತು ನಮ್ಮ ಬೇಡಿಕೆ, ನಾವು ಹೋರಾಟ ಮಾಡೋಕ್ಕೆ ಹೋಗಿಲ್ಲ, ನಮ್ಮ ಬೇಡಿಕೆ ಮನವಿಗೆ ಅವರು ಕೊನೆಗೆ ಸ್ಪಂದಿಸಿ ಅವರು 2 ಲಕ್ಷ ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದು ಒಂದು. ಇವಾಗ ಅದು ಕೋರ್ಟಲ್ಲೂ ಹೋಗಿ ಕೋರ್ಟಲ್ಲಿ ನಮ್ಮ ಪರವಾಗಿ ಆಗಿ ಅವ್ರಿಗೆ ಆದೇಶ, KSRTC ಡಿಪಾರ್ಟ್ಮೆಂಟು ಹಣ ಕೊಡಬೇಕು ಅಂತ, ಅವರು ಪರಿಹಾರ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಬಸ್ನ ಜಪ್ತಿ ಮಾಡಿ 4 ದಿನ ಕೋರ್ಟಲ್ಲಿ ನಿಲ್ಲಿಸಿದರು. ಈ ಥರ ಇದೆ. ಈ ಥರ ನಾವು ಎಲ್ಲದಕ್ಕೂ ನಾವು ಕೋರ್ಟ್ಗೆ ಹೋಗೋದಕ್ಕೆ ಶಕ್ತಿ ಇರಬೇಕಲ್ಲ.
ಇವಾಗ ಯಾರ ಎದುರುಗಡೆ ಒಂದು ಕಾರನ್ನು ಬಂದು ಹೊಡೆದ್ಬಿಟ್ಟು ಹೋಗ್ಬಿಟ್ಟ, ಏನು ಮಾಡ್ತೀರಾ ನಾವು? ಇಲ್ಲಿ ಶಿವಾಜಿನಗರಲ್ಲಿ ನಾಯಿ ಅಟ್ಟಿಸ್ಕೊಂಬಂತು, ಹೋಗಿ ಹೊಂಡದಲ್ಲಿ ಬಿಟ್ಟು ಗಾಡಿ ಸಮೇತ ಕಾಲು ಇಲ್ಲಿ ಗಂಟೆ ಆಯಿತು. 8 ತಿಂಗಳಾದಿ, ಇನ್ನೂ ಅವ್ರು ರೆಡಿ ಆಗಿಲ್ಲ. 8 ತಿಂಗಳು ಅವ್ರಿಗೆ ಪತ್ರಿಕೆಗಳು ಹಾಕೋಕ್ಕಾಗೋದಿಲ್ಲ. ಅವ್ರ ಮನೆ ಸಂಸಾರ ನಡೆಸೋದು ಹೆಂಗೆ? ಇದಕ್ಕೆಲ್ಲ ಯಾರು ಜವಾಬ್ದಾರಿ ಆಗಬೇಕು? ಇಂಥ ಟೈಮಲ್ಲಿ ನಾವೇನು ಹೇಳೋದು, ಒಂದು ಕ್ಷೇಮ ನಿಧಿ ಮಾಡಿಡಿ, ಈಡುಗಂಟು ಹಂಗೆ ಇರಲಿ. ಬರೋ ಬಡ್ಡಿ ದುಡ್ಡಲ್ಲಿ ನೀವು ಇದರಲ್ಲಿ ಯಾರಿಗೆ ಏನು ನಾವು ಕೊಡೋ ವರದಿ ಮೇಲೆ ನೀವು ಪರಿಶೀಲನೆ ಮಾಡಿ, ಅದಕ್ಕೆ ಅಂತ ಒಂದಷ್ಟು ಅಮೌಂಟು ನಮಗೆ ಈಡುಗಂಟು ಹಂಗೆ ಇರಬೇಕು. ನಮಗೆ ವರ್ಷ ನೀವು ಅದಕ್ಕೆ ಅಂತ ಅನುದಾನ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗಿ. ಈ ವರ್ಷ ನಾವು ಕೇಳ್ತಾ ಇರೋದು ಇಲ್ಲಿ ನೋಡಿ ಸರ್, ಇವತ್ತು ಸುಮಾರು 4 ಲಕ್ಷ ಕೋಟಿ ಬಡ್ಜೆಟು, ನಾವು ಕೇಳ್ತಾ ಇರೋದು 10 ಕೋಟಿ ರೂಪಾಯಿ. ಬರೀ 10 ಕೋಟಿ ಒಂದು ಸಮುದಾಯಕ್ಕೆ 70,000 ಜನ ಇದ್ದೀವಿ. ಇದರಲ್ಲಿ ನಮ್ಮನ್ನು ನೀವು ಇನ್ನು ಮುಂದಿನ ದಿನಗಳಲ್ಲಾಗಲಿ ಯಾವತ್ತೇ ಇದರಲ್ಲೂ ಜಾತಿ SC ST ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ವರ್ಗೀಕರಣ ಮಾಡೋದಕ್ಕೆ ಹೋಗ್ಬೇಡಿ. ನಾವು ಎಲ್ಲರೂ ಒಂದೇ ಕುಟುಂಬದವ್ರ ಥರ ಇಡೀ ಕರ್ನಾಟಕದಲ್ಲಿ ಇರೋದು 70,000 ಜನ, ಎಲ್ಲ ಜಾತಿ ಸಮುದಾಯದವರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ನಾಳೆ ನೀವು ಒಂದು ಈಡುಗಂಟೆ ಇಡ್ತೀನಿ ಅಂತ ಹೇಳ್ಬಿಟ್ಟು SC ST ಅವ್ರಿಗಿಷ್ಟು, ಅಲ್ಪಸಂಖ್ಯಾತರಿಗಿಷ್ಟು, ಅವ್ರಿಗಿಷ್ಟು, ಇವ್ರಿಗಿಷ್ಟು ಅನ್ನೋದನ್ನು ಹೊಡೆಯೋದಕ್ಕೆ ಹೋಗಬೇಡಿ. ಈ ವರ್ಗಕ್ಕೆ ಅವ್ರು ಯಾವುದೇ ಸಮುದಾಯದವ್ರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಎಲ್ಲ ನಾವು ಅಣ್ಣ ತಮ್ಮಂದರೆ ಒಂದೇ. ಇದುವರೆಗೂ ನಾವು ಎಲ್ಲರೂ ಒಂದೇ ತಟ್ಟೆಯಲ್ಲಿ ತಿನ್ನೋ ಇದರಿಂದ ಕೆಲಸ ಮಾಡ್ತಾಯಿದ್ದೀವಿ. ನೀವು ಒಂದು ಅಮೌಂಟ್ ಇಟ್ಟಾಗ ಅದನ್ನು ಅವ್ರಿಗಿಷ್ಟು ಇವ್ರಿಗಿಷ್ಟು ಅಂತ ಇಲ್ಲ. ನಮಗೇನು ಇವಾಗ ನನ್ನ ಮಗಳ ಮದುವೆ ಆಯಿತು, ಒಂದು 2 ಲಕ್ಷ ಕೊಡಿ, 5 ಲಕ್ಷ ಕೊಡಿ. ಆವಾಗ ನಮ್ಮ ಫಂಡಲ್ಲಿ ಎಷ್ಟಿದೆ, ಆ ವರ್ಷ ಬೇರೆ ಯಾರ್ದಿದೆ, ಬೇರೆ ಎಷ್ಟು ಮದುವೆಗಳಿವೆ ಇಡೀ ಕರ್ನಾಟಕದಲ್ಲಿ ನೋಡಿಕೊಂಡು ಇರೋ ಬಡ್ಡಿ ದುಡ್ಡು, ಆ ಬಡ್ಡಿ ದುಡ್ಡಲ್ಲಿ ಮಾತ್ರ ಎಷ್ಟು ಜನ ಕೊಡೋದಕ್ಕಾಗುತ್ತೆ? ಎಷ್ಟು ಆಕ್ಸಿಡೆಂಟ್ಗಳಾಗಿವೆ, ಎಷ್ಟು ಆಕ್ಸಿಡೆಂಟ್ಗಳು ಆಗಬಹುದು ಅನ್ನೋ ಒಂದು ಇದ್ರ ಮೇಲೆ ಅದಕ್ಕೆ ಅಂತ ಒಂದಷ್ಟು ಅಮೌಂಟ್ ಸಪ್ರೇಟ್ ಹೇಳಿ, ಒಂದು ಮದುವೆಗಿಷ್ಟು. ನನ್ನ ಮಕ್ಕಳು ಉನ್ನತ ಅಭ್ಯಾಸ ಮಾಡಿಸ್ಬೇಕು ಅಂತ ನನಗೂ ಆಸೆ ಇದೆ ಸರ್. ನನ್ನ ಮಕ್ಕಳು ಅಮೇರಿಕಾಗೆ ಕಳಿಸ್ಬೇಕು ಅಂತ ಆಸೆ ಇದೆ, ನನ್ನ ಮಕ್ಕಳನ್ನು ಕ್ಯಾಲಿಫೋರ್ನಿಯಾಗೆ ಕಳಿಸ್ಬೇಕು ಅಂತ ಆಸೆ ಇದೆ. ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಉದಾಹರಣೆಗೆ, ಅಂಥವ್ರಿಗೆ ಒಂದು ನಮ್ಮ ಫಂಡಿಂದ ನಾವು ಯಾವುದೇ ಬ್ಯಾಂಕಲ್ಲಿ ಹೋಗಿ ನನ್ನ ಮಕ್ಕಳ ಮೇಲೆ ಹೆಸರು ಮೇಲೆ ನಾನು ಸಾಲ ತೊಗೊಂಡು ನಮಗೆ ನಮ್ಮ ಅಪ್ಪ ಅಮ್ಮ ಕಷ್ಟ ಕೊಟ್ಟಿದ್ದಾರೋ ಇಲ್ವೋ, ನಮ್ಮ ಮೇಲೆ ಏನೋ ಸಾಲ ಇಟ್ಟೋಗಿಲ್ಲ, ನಾನೇನಿಗೆ ನನ್ನ ಮಕ್ಕಳ ಮೇಲೆ ಸಾಲ ಇಡಬೇಕು? ಕೊಡಿ ನಮ್ಮ ಫಂಡಲ್ಲಿ ಒಂದು 5 ಲಕ್ಷ 10 ಲಕ್ಷ. ನನ್ನ ಮಕ್ಕಳನ್ನ ನಾವು ಒಂದು ನಮ್ಮ ಭಾರತದ ಪ್ರಜೆಯಾಗಿ ನಾವು ಬೆಳೆಸ್ತೀವಿ, ಅದಕ್ಕೆ ಅವಕಾಶ ಮಾಡಿಕೊಡಿ. ಇಂಥದ್ದು ಮಾಡಿ ನೀವು ಫಂಡ್ ನಾವು ಈಡುಗಂಟು ಹಂಗೆ ಇಟ್ಕೊಳ್ಳಿ, ಬರೋ ಬಡ್ಡಿ ದುಡ್ಡಲ್ಲಿ ನಮಗೆ ಮಾಡಿಕೊಡಿ. ಬೇರೆ ಯಾವ ಮೂಲದಲ್ಲಿ ನಮಗೆ ಯಾವ ರೀತಿ ನಮ್ಮ ನಮ್ಮ ಸಂಸ್ಥೆಗಳು ಸುಮಾರು ಸಂಸ್ಥೆಗಳವೆ, ಆ ಸಂಸ್ಥೆಗಳಿಂದ ಎಷ್ಟೆಷ್ಟು ತೊಗೋಬೋದು, ಯಾವ ರೀತಿ ತೊಗೋಬೋದು ಅಂತ ಸರ್ಕಾರ ನಿರ್ಧಾರ ಮಾಡಲಿ, ಸಂಸ್ಥೆಯವ್ರನ್ನ ಜೊತೆಯಲ್ಲಿ ಕುಂಡ್ರಿಸ್ಕೊಂಡು ನಿರ್ಧಾರ ಮಾಡಲಿ. ಇಲ್ದೋದ್ರೆ ನಮ್ಮ ಒಕ್ಕೂಟದಲ್ಲಿ ಅಧ್ಯಕ್ಷರಿದ್ದಾರೆ, ನನಗಿಂತ ದೊಡ್ಡ ಜನ ಇದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ಕೂತ್ಕೊಂಡು ಮಾತಾಡಿಸ್ಬೇಕು. ಸಂಸ್ಥೆಗಳವರು ನಮ್ಮ ವಿತರಕರನ್ನ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ತಯಾರಿಲ್ಲ, ನಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ತಯಾರಿಲ್ಲ. ಅವ್ರಿಗೇನಿದೆ, ಪತ್ರಿಕೆ ಮಾರಾಟ ಆಗಬೇಕು, ಟಾರ್ಗೆಟ್ ರೀಚ್ ಮಾಡಬೇಕು, ಸರ್ಕ್ಯುಲೇಷನ್ ಜಾಸ್ತಿ ಆಗಬೇಕು, ಅವ್ರಿಗೆ ಆ್ಯಡ್ ಜಾಸ್ತಿ ಬರಬೇಕು. ಅದೇ ರೀತಿ ನೀವು ನಮ್ಮನ್ನು ನೋಡ್ಕೋಬೇಕಲ್ವಾ? ಅದನ್ನು ನಾವು ಕೇಳ್ತಾ ಇರೋದು. ಅದನ್ನು ನೀವು ಮಾಡಿ. ನೀವು ಸಂಪಾದನೆ ಮಾಡೋದಕ್ಕೆ ನಮ್ಮದು ಯಾವುದೇ ಅಡ್ಡಿ ಇಲ್ಲ. ಯಾವುದೇ ರೀತಿ ನೀವು ಯಾವುದೇ ಅನ್ಯ ಮಾರ್ಗದಲ್ಲಿ ಸಂಪಾದನೆ ಮಾಡೋದಕ್ಕೆ ಹೋಗೋದಿಲ್ಲ. ಸರ್ಕ್ಯುಲೇಷನ್ ಜಾಸ್ತಿ ಆದಷ್ಟು ನಿಮ್ಮ ಆ್ಯಡ್ ರೇಟ್ ಜಾಸ್ತಿ ಆಗುತ್ತೆ. ಆ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದಕ್ಕೆ ಒಬ್ಬ ವಿತರಕ ಬೇಕು. ನಾವು 70,000 ಜನ ನಿಮ್ಮ ಸಂಸ್ಥೆಗಳಿಗೋಸ್ಕರನೇ ದಿನವಿಡೀ ದುಡಿತಾ ಇದ್ದೀವಿ. ನಮಗೊಂದು ಮಾನ್ಯತೆ ಕೊಡಿ. ನಾವೇನು ನೀವು ನಮಗೇನು ಒಂದು ಪ್ರಾವಿಡೆಂಟ್ ಫಂಡ್ ಮಾಡಿಕೊಟ್ಟಿಲ್ಲ, ESI ಮಾಡಿಕೊಟ್ಟಿಲ್ಲ, ರಿಟೈರ್ಮೆಂಟ್ ದುಡ್ಡು ಕೊಡೋದಿಲ್ಲ, ಗ್ರ್ಯಾಚ್ಯುಟಿ ಇಲ್ಲ. ಹೋದರೆ ಹೋಗಲಿ EL ಇದೆಯಾ ಮನೆಯಲ್ಲಿ? ಇವತ್ತು ನೋಡಿ, ಹೋದ ವರ್ಷ ನಮ್ಮದು ಇದೇ 4ನೇ ಸಮ್ಮೇಳನ ನಡೆಯೋ ಟೈಮಲ್ಲಿ ಚಿತ್ರದುರ್ಗದಲ್ಲಿ ಒಂದು ಜಿಲ್ಲೆಯಲ್ಲಿ ದಿನಪತ್ರಿಕೆ ವಿತರಕರ ಮಗಳು ಬೆಳಗ್ಗೆ ಎದ್ದಳವಾಗ ಸತ್ತೋಗ್ಬಿಟ್ಟಿದ್ದಾಳೆ. ಅವರು ಚಾಪೆಯಲ್ಲಿ ಮಡಚಿ, ಎಲ್ಲ ಪತ್ರಿಕೆಗಳು ಅದನ್ನು ಸುದ್ದಿ ಮಾಡಿದೆ, ಮಡಚಿ ಮಂಚದ ಕೆಳಗಡೆ ಇಟ್ಟು ಬಂದು ಅವ್ರ ಪತ್ರಿಕೆಗಳನ್ನ ಹಾಕಿ 10 ಗಂಟೆಗೆ ಹೋಗಿ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿದ್ದಾರೆ ನನ್ನ ಮಗಳು ಸತ್ತೋಗಿದ್ದಾಳೆ ಅಂತ. ಇಂಥ ಹೃದಯೋದ್ರಾವಕ ಘಟನೆ ಬೇರೆ ಯಾವ ಕೆಲಸದಲ್ಲಿ ನಡೀತದೆ ಹೇಳಿ? ಇದೆ ಜಯನಗರದಲ್ಲಿ ಒಬ್ಬರು ನಮ್ಮ ವಿತರಕರು ಮದುವೆ ರಾತ್ರಿ ರಿಸೆಪ್ಷನ್ ಮುಗಿಸ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ಬಂದು 7 ಗಂಟೆ ಗಂಟ ಪತ್ರಿಕೆ ವಿತರಣೆ ಮಾಡಿ 10ವರೆಗೆ ಹೋಗಿ ಅಸೆಂಬ್ಲಿ ಮೇಲೆ ಕೂತ್ಕೊಂಡಿದ್ದಾರೆ. ನಮಗೇನಂದರೆ, ನಮಗೆ ಓದುಗರೇ ದೇವರು,
ಓದೋರು ಕೂಡ ಒಂದೊಂದು ಮನೆಯಿಂದ ನಮಗೆ ಸಿಗೋದು 10 ರೂಪಾಯಿ 15 ರೂಪಾಯಿ ನಮ್ಮ ಬಂಡವಾಳ. ನಾವು ಇವಾಗ ಒಂದು ದಿನ ಪತ್ರಿಕೆ ಹಾಕಿಲ್ಲ ಅಂದರೆ ಯಾವುದೋ ಒಂದು ಆವತ್ತು ಮುಖ್ಯವಾದ ಸುದ್ದಿ ಇರ್ತದೆ, ಆ ಪತ್ರಿಕೆ ಅವ್ರಿಗೆ ಓದೋದಕ್ಕಾಗದೇ ಇದ್ದಾಗ ನಾವು ಬಿಲ್ ಕಲೆಕ್ಷನ್ಗೆ ಹೋದಾಗ ಯಾಕಪ್ಪ ಅವತ್ತು ಪತ್ರಿಕೆ ಬೇಡ ಬೇರೆಯವ್ರ ಹತ್ರ ಅವ್ರು ಬೇರೆಯವ್ರ ಹತ್ರ ಹಾಕಿಸ್ಕೊಂಡ್ರೆ ಸಂತೋಷ, ಪತ್ರಿಕೆ ನಿಲ್ಲಿಸ್ಬಿಟ್ರೆ ಇವಾಗ ನನಗೆ ಬೇಡ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಕೊಟ್ಟರೆ ಯಾರಿಗೋ ಒಬ್ರಿಗೆ ಒಂದು 10 ರೂಪಾಯಿ ನಮ್ಮ ಫ್ರೆಂಡಿಗೆ ಸಿಗ್ತಾ ಐತೆ ಅನ್ಬೋದು. ಪತ್ರಿಕೆ ನಿಲ್ಲಿಸ್ಬಿಟ್ರೆ ಒಂದು ಪತ್ರಿಕೆ ಓದ ಅಲ್ವಾ? ಅದ್ರ ಬಗ್ಗೆ ಆ ಕಾಳಜಿಯಿಂದ ನಾವು ಯಾವುದೇ ಎಷ್ಟೇ ತೊಂದರೆ ಇದ್ರೂ, ಎಷ್ಟೇ ಮಳೆ ಚಳಿ ಗಾಳಿ ಇದ್ರೂ ನಾವು ಬಂದು ಪತ್ರಿಕೆ ಹಂಚ್ಬಿಟ್ಟು ನಾವು ಬೇರೆ ಕೆಲಸಗಳು ನಮ್ಮ ಕಾರ್ಯಕ್ರಮಗಳೇನಿದ್ರು ಬೆಳಗ್ಗೆ 10 ಗಂಟೆ ಮೇಲೆ ಇಟ್ಕೊತೀವಿ, ರಾತ್ರಿ 10 ಗಂಟೆ ಒಳಗಡೆ ಇಟ್ಕೊತೀವಿ. ಈ ಥರ ಕೆಲಸಗಳಿದೆ. ಇದಕ್ಕೆ ಸರ್ಕಾರಗಳು ಬೇಡಿಕೆ. ಇನ್ನೂ ಒಂದೇನೆಂದರೆ ನಮ್ಮ ವಿತರಕರ ಸಮುದಾಯಕ್ಕೆ ಇವಾಗ ಏನಿದೆ, ಇವಾಗ ನೋಡಿ ಏನು ಪರಿಸರ ತುಂಬ ಹದಗೆಡ್ತಾ ಇದೆ ಅಂತೀರ. ಎಲ್ಲರಿಗೂ ಒಂದೊಂದೇ ಸಿಟಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿಗಳಿಂದ, ಒಂದು ಜಿಲ್ಲಾ ಪಂಚಾಯಿತಿಗಳಿಂದ, ಒಂದು ತಾಲೂಕು ಪಂಚಾಯಿತಿಗಳಿಂದ ಸಬ್ಸಿಡಿ ರೇಟಲ್ಲಿ ನಾವು ಫ್ರೀ ಕೇಳೋದಿಲ್ಲ ಸರ್. ಇವಾಗ ಎಲೆಕ್ಟ್ರಿಕ್ ಬೈಕು 1.5 ಲಕ್ಷ ಇದೆ, ಸಬ್ಸಿಡಿ ರೇಟಲ್ಲಿ ಒಂದು 75,000ಕ್ಕೆ 45,000ಕ್ಕೆ ಕೊಡಿಸಿ. ಅದಕ್ಕೆ ಒಂದು 6 ತಿಂಗಳು 8 ತಿಂಗಳು 10 ತಿಂಗಳು ಟೈಮ್ ಕೊಡಿ. ನಾವು ಆರಾಮಾಗಿ ಕಟ್ಟಿ ನಿಮ್ಮ ಋಣ ಇಟ್ಕೊಳೋದಿಲ್ಲ ನಾವು. ನಮಗೆ ಫ್ರೀ ಬೇಡ, 1 ಲಕ್ಷ 1.5 ಲಕ್ಷ ಕೊಟ್ಟು ತೊಗೊಳ್ಳೋ ಅಷ್ಟು ಚೈತನ್ಯ ನಮಗಿಲ್ಲ. ಸಬ್ಸಿಡಿ ರೇಟಲ್ಲಿ ಕೊಡಿ, ಒಂದು 70,000 ಗಾಡಿ ಕೊಡೋದ್ರಲ್ಲಿ ಏನು ಇದಾಗೋದಿಲ್ಲ. ಒಂದು ವರ್ಷ ಟೈಮ್ ಕೊಡಿ, 12 ತಿಂಗಳಲ್ಲಿ ಒಂದು 60,000, ತಿಂಗಳಿಗೆ 5,000 ಕಷ್ಟಪಟ್ಟು ದುಡಿದು ನಿಮ್ಮ ಸಾಲ ತೀರಿಸ್ತೀವಿ. ಸಂಪೂರ್ಣ ಮಾಲಿನ್ಯ, ನಿಮಗೆ ಪರಿಸರ ಮಾಲಿನ್ಯ ಉಳಿತದೆ, ನಮಗೆ ಒಂದು ಆರೋಗ್ಯ ಉಳಿತದೆ. ಸೈಕಲ್ ತುಳಿಯೋರು ಇದ್ದೀವಿ, ಪೆಟ್ರೋಲ್ ಹಾಕಿಸ್ಕೊಂಡು ಕಿಕ್ ಹೊಡಿಯೋರು ಇದ್ದೀವಿ, ಅದೆಲ್ಲ ಉಳಿತದೆ. ಇಂಥದ್ದು ಮಾಡಿ ಮಳೆಗಾಲದಲ್ಲಿ ರಕ್ಷಣೆಗೆ ನಮಗೆ ಜರ್ಕಿನ್ಸ್ ಬೇಕಾಗಿದೆ, ಬ್ಯಾಗು. ನಮಗೆ ಸಂಸ್ಥೆಗಳು ಒಂದು 10 ವರ್ಷಕ್ಕೆ ಮುಂಚೆ 10 ವರ್ಷದಿಂದ ನಮ್ಮ ಪತ್ರಿಕಾ ಸಂಸ್ಥೆಗಳು ತುಂಬ ನಮ್ಮ ಮೇಲೆ ಕಠಿಣವಾಗಿ ನಡ್ಕೊತಾ ಇದ್ವಿ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟೆಲ್ಲ 10 ವರ್ಷಕ್ಕೆ ಮುಂಚೆ ವರ್ಷಕ್ಕೊಂದು ಸಲ ಸಭೆ ಸಮಾರಂಭಗಳು ಮಾಡ್ತಾಯಿದ್ರು, ನಮ್ಮನ್ನೆಲ್ಲ ಕರೆದು ಒಂದು ಅತಿಥಿ ಥರ ಸತ್ಕಾರ ಮಾಡೋದೆಲ್ಲ ನಡೀತಾ ಇತ್ತು. ಈ 10 ವರ್ಷ 2015ರಿಂದ ಈಚೆ ನಾವು ಸರ್ಕಾರ ಸಂಸ್ಥೆಗಳು ಏನು ಅವ್ರಿಗೆ ಆದಾಯ ಕಡಿಮೆ ಆಗಿದೆಯಾ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಮ ಪೇಪರ್ ಕ್ಯಾರಿ ಮಾಡೋ ಬ್ಯಾಗುಗಳು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದರಲ್ಲಿ ಲೆಕ್ಕ ಹಾಕಿದ್ರೆ ನಮಗೆ ತಮಿಳು ಪತ್ರಿಕೆಗಳು 1-2 ಪತ್ರಿಕೆಗಳವೆ, ಅವರು ವರ್ಷ ಕರೆಕ್ಟ್ ಡೇಟ್ ಟು ಡೇಟ್ ತೊಗೊಂಬಂದು ಕೊಡ್ತಾರೆ ಪತ್ರಿಕೆಗಳ ಬ್ಯಾಗು. ಅವ್ರೇನಂದ್ರೆ ಅವ್ರ ಪತ್ರಿಕೆ ತೊಗೊಳೋರಿಗೆ ಕೊಡ್ತಾರೆ, ಅವ್ರದ್ದು ಎಷ್ಟಿದೆ ಸರ್ಕ್ಯುಲೇಷನ್ ಅಂಥದ್ರಲ್ಲೂ ಕೆಲವರಿಗೆ ಅವರು ಒಂದು ಮಾನವೀಯತೆಯಿಂದ ಒಂದಷ್ಟು ಜನಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ. ಅಂಥದ್ರಲ್ಲಿ ನೀವು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಪತ್ರಿಕೆಗಳು, ಆಂಗ್ಲ ಭಾಷೆ ಪತ್ರಿಕೆಗಳು ಲಕ್ಷ ಸರ್ಕ್ಯುಲೇಷನ್ ಇದೆ. ಅದನ್ನು ನಾವು ಕ್ಯಾರಿ ಮಾಡೋದಕ್ಕೆ ಫಸ್ಟು 2 ವರ್ಷಕ್ಕೆ 2, 3, 4, 5 ಬ್ಯಾಗ್ ಕೊಡ್ತಾಯಿದ್ರಿ. ಇವಾಗ 10 ವರ್ಷದಿಂದ ಒಂದು ಬ್ಯಾಗ್ ಕೊಡ್ತಾ ಇಲ್ಲ. ವರ್ಷಕ್ಕೊಂದು ಸಲ ಒಂದು ಜರ್ಕಿನ್ನು, ಒಂದು ರೈನ್ ಕೋಟ್ ಅಂಥವು ಕೊಡ್ತಾಯಿದ್ರು. ಇವಾಗ 10 ವರ್ಷದಿಂದ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಎಲ್ಲ ಪತ್ರಿಕೆಗಳು. ಯಾವುದೇ ಪತ್ರಿಕೆ ನಮಗೆ ಕೊಡ್ತಾ ಇರೋರು ತಮಿಳು ಭಾಷೆಯವರೊಬ್ಬರೇ. ಪ್ರತಿ ವರ್ಷ ತಪ್ಪದಿರೋ 1-2 ಪತ್ರಿಕೆಗಳಿದೆ, ದಿನತಂತಿ, ದಿನಮಲರ್ ಹೆಸರು ಹೇಳ್ತೀವಿ. ಯಾವುದೇ ಪತ್ರಿಕೆ ಹೆಸರನ್ನ ನಾವು ಅವ್ರ ಋಣ ಇರೋದಕ್ಕೆ ಅವ್ರ ಪತ್ರಿಕೆ ಹೇಳಿ ನಾವು ಅವ್ರಿಗೆ ಇದು ಮಾಡೋದ್ರಲ್ಲಿ ಏನಿದೆ. ಕನ್ನಡ ಭಾಷೆ ಪತ್ರಿಕೆಗಳು ದೊಡ್ಡ ಸರ್ಕ್ಯುಲೇಷನ್ ಇವೆ. ವರ್ಷಕ್ಕೆ 2 ಬ್ಯಾಗ್ ಕೊಡೋದ್ರಿಂದ ಅವ್ರಿಗೇನು ನಷ್ಟ ಆಗೋಂಥದ್ದೇನೂ ಇಲ್ಲ. ಅಟ್ಲೀಸ್ಟ್ ನಾವೇನು ಎತ್ಕೊಂಡೋಗಿ ಮಾರ್ಕೊಂಡು ತಿನ್ನುವಂಥ ಪದಾರ್ಥನೂ ಅಲ್ಲ ಅದು. ಅವ್ರ ಪತ್ರಿಕೆ ಬ್ಯಾಗ್ ಇಟ್ಕೊಂಡು ಹೋಗ್ತೀವಿ, ಆ ಪತ್ರಿಕೆಯದು ಒಂದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ನಮಗೂ ಒಂದು ರಕ್ಷಣೆ ಸಿಗುತ್ತೆ. ಇಂಥದ್ದು ಸಂಸ್ಥೆಗಳು ಮಾಡಬೇಕಾಗಿರೋದು. ಈ ವಾಹಿನಿ ಎಲ್ಲ ಸಂಸ್ಥೆಗಳವರು ನೋಡೋ ಥರ ಪ್ರಸಾರ ಮಾಡಿ. ನೀವು ಸರ್ಕಾರಕ್ಕೆ ಏನಕ್ಕೆ ಹೇಳ್ತೀರಾ ಇಂಥದ್ದೆಲ್ಲ ಮಾಡಬೇಕು ಅಂತ? ಸರ್, ನಾವು ಸರ್ಕಾರದಲ್ಲಿ ಒಂದೇ ಬೇಡಿಕೆ ಸರ್, 10 ಕೋಟಿ ರೂಪಾಯಿ ನಮಗೆ ಒಂದು ಕ್ಷೇಮ ನಿಧಿ ಮಾಡಿ ಅದರಲ್ಲಿ ಬರೋ ಬಡ್ಡಿ ದುಡ್ಡಲ್ಲಿ ನಮ್ಮ ಎಲ್ಲ ವಿತರಕ ವರ್ಗಕ್ಕೂ ಸಮಾನವಾಗಿ ನಾವೇನು ಯಾವಾಗ ಅದರಲ್ಲಿ ಪೆನ್ಷನ್ ಕೊಡಿ, ಅದು ಪೆನ್ಷನ್ ಕೊಡಬೇಕಾಗಿರೋದು ಸರ್ಕಾರದ ಬೇರೆ ಇದು 60 ವರ್ಷ 70 ವರ್ಷ ಆಗಿರೋರಿಗೆ ಪೆನ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಇದೆ. ಅದನ್ನು ಇದೇ ವರ್ಷ ಆಗಸ್ಟ್ 28ಕ್ಕೆ ಮೈಸೂರಲ್ಲಿ ನಮ್ಮದು 5ನೇ ರಾಜ್ಯ ಸಮ್ಮೇಳನ ಇದೆ, ಅದರಲ್ಲಿ ಹಕ್ಕೊತ್ತಾಯ ಮಾಡ್ತಾಯಿದ್ದೀವಿ. ನಿಮ್ಮ ವಾಹಿನಿ ಮುಖಾಂತರ ನಾವೇನು ಕೇಳ್ಕೊತಾ ಇರೋದು, ನಮಗೆ ಬದುಕಿರುವಾಗ ಒಬ್ಬ ವಿತರಕ 50 ವರ್ಷ ಮೇಲಿರೋರಿಗೆ ನೀವು ಏನು ಬೇಕು ಅದನ್ನು ಮಾಡಿ. ನಮಗೆ ಇವಾಗ ಬದುಕಿರೋವಾಗ ತಿಂಗಳಿಗೊಂದು 5,000 ರೂಪಾಯಿ ಪೆನ್ಷನ್ ಕೊಡಿ, 4,000 ರೂಪಾಯಿ ಪೆನ್ಷನ್ ಕೊಡಿ. 50 ವರ್ಷ ಮೇಲಿರೋರಿಗೆ ಎಲ್ಲರಿಗೂ ಕೊಡಬೇಕು. 50 ವರ್ಷ ಮೇಲ್ಪಟ್ಟಿರೋರಿಗೆ
ಅದರಲ್ಲೂ ಒಂದು ಕಂಡೀಷನ್ ಹಾಕಿ, ಮಿನಿಮಮ್ 25 ವರ್ಷ ಸೇವೆ ಸಲ್ಲಿಸಿರಬೇಕು ಅಂತ ಹಾಕಿ. 25 ವರ್ಷ ಸೇವೆ ಸಲ್ಲಿಸಿರುವಂಥವ್ರಿಗೆ ಅವ್ರು ಎಷ್ಟೇ ವಯಸ್ಸಿದೆಯೋ ಅಷ್ಟು, ಇಲ್ಲ 50 ವರ್ಷ ಮೇಲ್ಪಟ್ಟಿರೋರಿಗೆ ತಿಂಗಳಿಗೆ 5,000 ಪೆನ್ಷನ್ ಕೊಡಿ. ದೊಡ್ಡ ಹೊರೆ ಏನೂ ಆಗೋದಿಲ್ಲ. 4 ಲಕ್ಷ ಮುಂದಿನ ವರ್ಷ 5 ಲಕ್ಷ ಕೋಟಿ ಬಡ್ಜೆಟ್ ಮಾಡೋ ಹಂತಕ್ಕಿದ್ದೀವಿ. ಭಾರತ ದೇಶದಲ್ಲಿ 4ನೇ ಸ್ಥಾನಕ್ಕೆ ಬರ್ತಾಯಿದೆ. ಭಾರತದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅಂಥದ್ರಲ್ಲಿ ಇಂಥ ಬೇಡಿಕೆಗಳು ನಮ್ಮದೆಲ್ಲ ಕೋಟಿ, 2 ಕೋಟಿ, 3 ಕೋಟಿ ರೂಪಾಯಿ ಬಂಡವಾಳ. ನಾವೇನು 100 ಕೋಟಿ 1000 ಕೋಟಿ ಬಂಡವಾಳ ಕೇಳ್ತಾ ಇಲ್ಲ. 2-3 ಕೋಟಿ ರೂಪಾಯಿ ಬಂಡವಾಳ ಅದನ್ನು ನೀವು ಕೊಡಿ. ನೀವು ಕೊಡೋದನ್ನು ನಾವು ಶ್ರಮ ಪಡ್ತೀವಿ. ನಾವು ಶ್ರಮ ಪಡೋದು ಸಂಸ್ಥೆಗೆ ಬರ್ತದೆ, ಸಂಸ್ಥೆಯಿಂದ ಮತ್ತೆ ನಿಮಗೆ ಬರ್ತದೆ ಸರ್ಕಾರಕ್ಕೆ. ಇವಾಗ ನೀವೇನು ಗ್ಯಾರಂಟಿ ಯೋಜನೆ ಕೊಟ್ಟು ಬಸ್ ಫ್ರೀ ಮಾಡಿದ್ದೀರಾ, ಆ ಬಸ್ಸಿಂದ ಸಾವಿರಾರು ಜನ ಮಹಿಳೆಯರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರೋ ಥರನೇ ದೇವಸ್ಥಾನ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ, ಅಲ್ಲಿ ಉಂಡಿಗೆ ಕಾಸು ಹಾಕ್ತಾರೆ. ಆ ಉಂಡಿಯ ಕಾಸಲ್ಲಿ ತಿರ್ಗಾ ನಮ್ಮ ಸರ್ಕಾರಕ್ಕೆ ಲಾಭ ಬರ್ತಾಯಿದೆ ಅನ್ನೋ ರೀತಿಯಲ್ಲಿ ನೀವು ಏನು ನಮಗೆ ಪೆನ್ಷನ್ ಕೊಡ್ತೀರಾ, ನಾವು ಸ್ವಲ್ಪ ದೇಹದ ಆರೋಗ್ಯ ಚೆನ್ನಾಗಿ ಇಟ್ಕೊತೀವಿ, ಸಂಸ್ಥೆಗಳ ಪರವಾಗಿ ಚೆನ್ನಾಗಿ ದುಡಿತೀವಿ, ಚೆನ್ನಾಗಿ ಸಂಸ್ಥೆಗೆ ನಾವು ಆದಾಯ ಮಾಡಿಕೊಡ್ತೀವಿ. ಸಂಸ್ಥೆಯಿಂದ ಆದಾಯ ಮತ್ತೆ ಸರ್ಕಾರಕ್ಕೆ ಬರ್ತದೆ ಟ್ಯಾಕ್ಸ್ ರೂಪದಲ್ಲಿ. ಇದು ಅದೇ ನಾವು ಗಾಡಿ ಒಂದು ನಮಗೆ ಮೊದಲನೇದು ಗಾಡಿ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಉನ್ನತ ವಿದ್ಯಾಭ್ಯಾಸಕ್ಕೆ ಮತ್ತು SSLC PUC ಆಗಿರೋರಿಗೆ ಸ್ಕಾಲರ್ಶಿಪ್ ಎಬೋ 80%. ನಮಗೆ ನೀವು 90% 95% ಟಾರ್ಗೆಟ್ ಕೊಟ್ಟರೆ ನಮ್ಮ ಮಕ್ಕಳನ್ನ ನಾವು ಅಷ್ಟೊಂದು ಕ್ಲವರಾಗಿ ಪ್ರಯತ್ನ ಪಡ್ತೀವಿ. ನಾವು ಅವ್ರಿಗೆ ಕೊಡೋ ಇದ್ರ ಮೇಲೆ ಅಲ್ವಾ ನಮ್ಮ ಸಂಪಾದನೆಯಿಂದ ನಾವೇನು ಮಾಡೋದಕ್ಕಾಗುತ್ತೋ. ಇವತ್ತು ನಮ್ಮ ವಿತರಕರ ಮಕ್ಕಳು ಸುಮಾರು 60% ಜನ ಸರ್ಕಾರಿ ಶಾಲೆಯಲ್ಲೇ ಓದೋರು ಇರೋದು. ಸರ್ಕಾರಿ ಶಾಲೆಯಲ್ಲಿ ಓದಿ ಫಸ್ಟ್ ರ್ಯಾಂಕ್ ತೊಗೊಂಡಿರೋ ಮಕ್ಕಳು ಇದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ಓದಿ ಏನೂ ಪಾಸ್ ಆಗದೆ ಇರೋವಂಥ ಮಕ್ಕಳು ಇದ್ದಾರೆ. ಅಟ್ಲೀಸ್ಟ್ ನಮ್ಮ ವಿತರಕರ ವರ್ಗದಲ್ಲಿ 80% ಇದೆ. 80% ತೊಗೊಂಡಿರೋ ಅಂಥ ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ ಕೊಡಿ, ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡಿ. ಅದು SSLC ಪಾಸಾಗಿರೋರಿಗೆ, ಸೆಕೆಂಡ್ ಇಯರ್ ಪಾಸಾಗಿರೋರಿಗೆ ಸ್ಕಾಲರ್ಶಿಪ್ ಕೊಡಿ. ನಾವು ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೋಗುವಾಗ ಅದಕ್ಕೆ ನಮಗೆ ಉಚಿತವಾಗಿ ನಮಗೆ ಉಚಿತವಾಗಿ ಅವ್ರಿಗೆ ದುಡ್ಡು ಕೊಡಬೇಕು. ಒಂದು 8 ಲಕ್ಷ 10 ಲಕ್ಷ ಆಗುತ್ತೆ. ಎಲ್ಲ 70,000 ಜನರ ಮಕ್ಕಳು ಹೋಗೋದಿಲ್ಲ. ವರ್ಷಕ್ಕೆ ಒಂದು 5 ಜನ 6 ಜನ ಹೋಗ್ಬೋದು. ಒಂದು 15 ಲಕ್ಷ 20 ಲಕ್ಷ ಉನ್ನತ ವಿದ್ಯಾಭ್ಯಾಸಕ್ಕೆ ಬೇರೆ ದೇಶಗಳಿಗೆ ನಮ್ಮ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಅವ್ರಿಗೆ ಏನು ವೀಸಾ ಪಾಸ್ಪೋರ್ಟ್ ಮಾಡಬೇಕು, ಅದಕ್ಕೆಲ್ಲ ನಮಗೆ ಇನ್ನೂ ನಾವೇ ಪಾಸ್ಪೋರ್ಟ್ಗಳು ಮಾಡಿಕೊಟ್ಟಿಲ್ಲ. ನಾವು ಅದನ್ನು ಯಾವ ಥರ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಿ ನೀವೇ ನಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ರೆ ಸರ್ಕಾರಕ್ಕೆ ಒಂದು ಹೆಸರು ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಶ್ರಮ್ ಕಾರ್ಡ್ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲೇ ಸಂತೋಷ್ ಲಾಡ್ ಅವರು ಮಾಡಿಕೊಟ್ಟಿರುವಂಥದ್ದು. ಇವತ್ತು ಅದು ನಾವು ಇಡೀ ದೇಶಕ್ಕೆ ನಾವು ಅದನ್ನು ಹೇಳ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಈ ಥರ ಆಗಿದೆ, ನಮ್ಮ ಸರ್ಕಾರ ಈ ಥರ ಮಾಡಿಕೊಟ್ಟಿದೆ, ನಮಗಿಂತ ಸೌಲಭ್ಯ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ನಾವು ಪ್ರಚಾರ ಮಾಡಿದ್ದೀವಿ. ಇದು ಒಂದು ನೀವು ನಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಬೇರೆ ದೇಶಗಳಿಗೆ ಕಳಿಸಿ ಒಬ್ಬ ಪತ್ರಿಕೆ ವಿತರಕರ ಮಕ್ಕಳನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇರೆ ದೇಶಕ್ಕೆ ಸ್ವಂತ ಖರ್ಚಿಂದ ಕಳಿಸಿದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಹೆಮ್ಮೆ ಪಡುವಂಥದ್ದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ಹೆಸರೇ ಬರುತ್ತೆ ಅಲ್ವಾ. ಅದು ನಾವು ಕೇಳ್ತಾ ಇದ್ದೀವಿ. ಸಬ್ಸಿಡಿ ರೇಟಲ್ಲಿ ಗಾಡಿ ಕೊಡಿ, ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ, 50 ವರ್ಷ ಮೇಲ್ಪಟ್ಟವರಿಗೆ ಪೆನ್ಷನ್ ಕೊಡಿ. ಇಷ್ಟು ನಾವು ನಿವೃತ್ತಿ ಆದಾಗ ಸಂಸ್ಥೆಗಳು ನಾವು ಪತ್ರಿಕೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಆಚೆ ಹೋಗ್ಬಿಟ್ರೆ ಪತ್ರಿಕೆ ಬಂದು ಸಂಸ್ಥೆಗಳವ್ರು ಕೇಳೋದು ಸುರೇಶ್ ಅವ್ರ ಪತ್ರಿಕೆ ಯಾರು ಆಗ್ತಾಯಿದ್ದಾರೆ ಅಂತ ಕೇಳ್ತಾರೆ ಹೊರತು ಸುರೇಶ್ ಏನಾದ ಅಂತ ಕೇಳೋದಿಲ್ಲ. ನಾವು ಪತ್ರಿಕೆ ಬೇಡ ಅಂತ ಈ ಕೆಲಸ ಬಿಟ್ಟು ಹೋದಾಗ ಯಾವುದೋ ಒಂದು 4 ಸಂಸ್ಥೆಯವರು ಕರೆದು ನಮಗೆ ಒಂದು ಶುಭ ವಿದಾಯ ಹೇಳಿ, ಇಷ್ಟು ವರ್ಷ ನಿಮ್ಮ ಸಂಸ್ಥೆಗೆ ಹೋದ್ರೆ ದುಡ್ದಿದ್ದಕ್ಕೆ ನಿಮ್ಮ ಕೈಯಲ್ಲಾದಷ್ಟು ಒಂದು 2 ಲಕ್ಷನೋ 5 ಲಕ್ಷನೋ 10 ಲಕ್ಷನೋ ಕೊಟ್ಟು ಒಂದು ಸತ್ಕಾರ ಮಾಡಿ ಒಂದು ಸನ್ಮಾನ ಮಾಡಿ ಕಳಿಸಿ. ಅದು ನಿಮಗೆ ನಾನು ಹೋದರೆ ನನ್ನ ಜಾಗ ತುಂಬೋದಕ್ಕೆ ಇನ್ನೊಬ್ಬರು ಬರ್ತಾರೆ. ಆವಾಗ ಈ ಹುದ್ದೆ ಈ ಕೆಲಸಕ್ಕೆ ಬೇರೆಯವ್ರು ಬರೋದಕ್ಕೆ ಪ್ರೋತ್ಸಾಹ ಆಗಬೇಕು. ಇದಕ್ಕೆ ಸಂಸ್ಥೆ ಮತ್ತು ಸರ್ಕಾರನೇ ಏನಾದರೂ ಒಂದು ಯೋಜನೆ ರೂಪಿಸಬೇಕು. ನಾವು ತುಂಬ ನಮ್ಮ ಕಡೆಯಿಂದ ಏನು ಬೇಕೋ ಆ ಕೆಲಸ ಮಾಡ್ತಾಯಿದ್ದೀವಿ. ಯಾರೂ ಬರದೇ ಇರೋದ್ರಿಂದ ನಾವು ಕಷ್ಟಪಟ್ಟು ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇದಿಷ್ಟು ನಮ್ಮ ಸಂಕಷ್ಟಗಳು ತುಂಬ ಇದೆ. ಎಲ್ಲನೂ ಹೇಳೋ ಅಷ್ಟು ದೀರ್ಘಾವಧಿ ಸಮಯನೂ ಆಗೋದಿಲ್ಲ. ನಾನು ಹೇಳಿದಷ್ಟನ್ನು ನೀವು ಪ್ರಸಾರ ಮಾಡೋದಕ್ಕೂ ಆಗೋದಿಲ್ಲ. ಇದರಿಂದ ಕೆಲವು ಮುಖ್ಯ ಬೇಡಿಕೆಗಳು ನಾವು ಮಾತಾಡಿರೋದ್ರಲ್ಲಿ ಏನಿದೆ ಅಂತ ನಿಮಗೆಲ್ಲ ಅರ್ಥ ಆಗುತ್ತೆ. ಮೊದಲನೇದಾಗಿ ನಮಗೆ ಪೆನ್ಷನ್ ಬೇಕು. 25 ವರ್ಷ ಸರ್ವಿಸ್ ಆಗಿರೋರಿಗೆ ಅಥವಾ 50 ವರ್ಷ ಮೇಲ್ಪಟ್ಟವ್ರಿಗೆ ತಿಂಗಳಿಗೆ 5,000 ರೂಪಾಯಿ ಪೆನ್ಷನ್ ಕೊಡಿ. ಎರಡನೇದು ಸಬ್ಸಿಡಿ ರೇಟಲ್ಲಿ EVM ಕೊಡಿಸಿ.
ಮೂರನೇದು ನಮ್ಮ ಮಕ್ಕಳು SSLC PUC ಪಾಸಾದಾಗ ಸ್ಕಾಲರ್ಶಿಪ್ ಕೊಡಿ, ಪ್ರತಿಭಾ ಪುರಸ್ಕಾರ ಮಾಡಿ. ನಾಲ್ಕನೇದು ನಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಿ. ಐದನೇದು ನಾವು ಬದುಕಿರುವಾಗಲೇ ಏನಾದರೂ ಹಣ ನೋಡೋಂಥ ಒಂದು ಗ್ಯಾರಂಟಿ ಯೋಜನೆ ದಯಪಾಲಿಸಿ ನಮಗೆ ಅಂತ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರ, ಕಾರ್ಮಿಕ ಇಲಾಖೆ, ಆರೋಗ್ಯ ಇಲಾಖೆ, ಗೃಹ ಇಲಾಖೆ, ನಮಗೆ ಸಂಬಂಧಪಟ್ಟವಂಥವು ಇವರಿಗೆ ಮನವಿ ಮಾಡ್ತೀವಿ. ಮತ್ತು ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಪತ್ರಿಕಾ ಸಂಸ್ಥೆಗಳ ಪ್ರಕಾಶಕರಿಗೆ ಕೈ ಮುಗಿದು ಮನವಿ ಮಾಡ್ಕೊತೀವಿ. ನಮ್ಮನ್ನು ತಾತ್ಸಾರದಿಂದ ನೋಡ್ತಾ ಇದ್ದೀರಾ, ಆ ತಾತ್ಸಾರ ಭಾವ ಬಿಟ್ಟು ನಮಗೆ ನಿಮ್ಮ ಕೈಯಲ್ಲಿ ಮಾಡೋದಕ್ಕೆ ಪತ್ರಿಕಾ ಸಂಸ್ಥೆಗಳು ಯಾರ್ಯಾರಿಗೋ ಏನೇನೋ ಮಾಡೋ ಅಷ್ಟು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿದೆ. ನಿಮ್ಮದೇ ಸಂಸ್ಥೆಗೆ ದುಡಿಯೋವಂಥವ್ರನ್ನ ಕೈ ಹಿಡಿದು ನಡೆಸೋವಂಥ ಪ್ರೀತಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.